ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಲಿಂಕ್ ಆರೋಪ ಯಾರಾದರೂ ಇದ್ರೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಹಾಸನಕ್ಕೆ ಬಜೆಟ್ ಅಲ್ಲಿ ಭಾರಿ ಅನ್ಯಾಯ, ಜಿಲ್ಲೆಗೆ ಹೆಚ್ಚುವರಿಯಾಗಿ ಜೂಜು ಎಣ್ಣೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವ್ಯಂಗ್ಯ. ಡಿಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರ ಬಗ್ಗೆ ನಾನು ತಿಳಿದಿದ್ದೇನೆ. ಅಂತಹವರ ಮಗನಾಗಿ ಕೆಂಪೇಗೌಡ ಕಟ್ಟಿದ ನಾಡನ್ನ ಛಿದ್ರವಾಗಿ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಎಷ್ಟು ದಿನ ನಮ್ಮ ಹುಡುಗಿಯರನ್ನೇ ನೋಡ್ತೀಯಪ್ಪ, ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಮಂಗಳೂರಲ್ಲಿ ಕಿಚ್ಚು ಹಚ್ಚಿದ ಸೂಲಿಬೆಲೆ ಭಾಷಣ. ಹಾಸನ ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, 2 ಕಡೆ ಯುವಕರ ಮೇಲೆ ಹಲ್ಲೆ, ದುರ್ವರ್ತನೆ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಲಿಂಕ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ತನಿಖೆ ಆಗಲಿ ನೋಡೋಣ, ತನಿಖೆಯಲ್ಲಿ ಹೊರಬರಲೇಬೇಕಲ್ವಾ, ಯಾರಾದರೂ ಇದ್ದರೆ ತನಿಖೆಯಲ್ಲಿ ಗೊತ್ತಾಗಲಿದೆ ಅಂತ ತಿರುಗೇಟು ಕೊಟ್ಟರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಆದೇಶ ಆಗಿದೆ, ಸಿಬಿಐ ತನಿಖೆ ಮಾಡ್ತಿದೆ. ನಮಗೆ ಪೊಲೀಸರಿಗೆ ಯಾವುದೇ ಮಾಹಿತಿ ಕೊಡಲ್ಲ, ರಾಜ್ಯ ಪೊಲೀಸರಿಗೆ ಏನು ಮಾಹಿತಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಿಬಿಐ ತನಿಖೆಯ ಬಳಿಕ ನೋಡೋಣ, ತನಿಖೆಯ ನಂತರ ಗೊತ್ತಾಗಬೇಕಲ್ವಾ, ಯಾರೆಲ್ಲ ಇದ್ದಾರೆ ಅಂತ ಅವರು ತನಿಖೆಯಿಂದ ಹೇಳಲಿ ಅಂತ ಹೇಳಿದ್ರು. ಇನ್ನು ಕೆಎಡಿಪಿ ಜಮೀನು ಹಂಚಿಕೆ ಸಂದರ್ಭದಲ್ಲಿ ಯಾವ ಸಚಿವರಿದ್ರು, ಯಾರು ಶಿಫಾರಸು ಮಾಡಿದ್ರು, ಯಾರು ನಿರ್ದೇಶನ ಕೊಟ್ಟರು ಹೇಳಲಿ. ನಮ್ಮೂರು ತುಮಕೂರು, ನನಗೂ ಶಾಕ್ ಆಯ್ತು, ಆ ಜಾಗ ಕೊಟ್ಟಿರುವುದು ಗೊತ್ತಿರಲಿಲ್ಲ ಅಂತ ವಿವರಿಸಿದ್ರು. ಇದೇ ವೇಳೆ ರಶ್ಮಿಕಾ ಮಂದಣ್ಣಗೆ ಭದ್ರತೆ ನೀಡುವಂತೆ ನನಗೆ ಯಾವುದೇ ಪತ್ರ ಬಂದಿಲ್ಲ, ಬಂದ ಬಳಿಕ ಪರಿಶೀಲಿಸುತ್ತೇವೆ ಅಂತ ಪರಂ ಸ್ಪಷ್ಟಪಡಿಸಿದ್ರು. ಈಗ ತನಿಖೆಗೆ ಆದೇಶ ಆಗಿದೆ, ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ, ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ, ನಮಗೆ ಪೊಲೀಸಿಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಅವರು ಹೇಳಿ, ಅವರು ಇದ್ದರೆ ಬರಲೇಬೇಕಲ್ಲ, ತನಿಖೆಯಲ್ಲಿ ಬರಲೇಬೇಕು. ಇಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ, ಅವರು ನನಗೇನು ಬ್ರೀಫಿಂಗ್ ಮಾಡಿಲ್ಲ, ಮಾಹಿತಿ ಏನೂ ಇಲ್ಲ. ತನಿಖೆಯಲ್ಲಿ ಸಿಬಿಐ ತನಿಖೆಯಲ್ಲಿ ಏನು ಬಂದಿದೆ. ಈ ಬಾರಿಯ ಬಜೆಟ್ನಲ್ಲಿ ಜಿಲ್ಲೆಗೆ ಯಾವುದೇ ಯೋಜನೆ ಕೊಟ್ಟಿಲ್ಲ, ಬಾಕಿ ಯೋಜನೆಗಳಿಗೂ ಹಣ ನಿಗದಿ ಮಾಡಿಲ್ಲ. ಬದಲಾಗಿ ನಮ್ಮ ಜಿಲ್ಲೆಗೆ ಪಂಚ ಗ್ಯಾರಂಟಿ ಯೋಜನೆ, ಹೆಚ್ಚುವರಿಯಾಗಿ ಜೂಜು ಎಣ್ಣೆ, ಮಟ್ಕಾ, ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವ್ಯಂಗ್ಯವಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಗಳು 2025-26ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಮುಂದುವರೆಸಿದ್ದಾರೆ. ಆದರೆ ಬಜೆಟ್ನಲ್ಲಿ ಹಾಸನ ಜಿಲ್ಲೆಯೇ ಇಲ್ಲ. ಈ ಸರ್ಕಾರಕ್ಕೆ ಜಿಲ್ಲೆಯ ಜನ ಧನ್ಯವಾದ ಹೇಳಬೇಕು ಎಂದು ಲೇವಡಿ ಮಾಡಿದ ರೇವಣ್ಣ, ಅನೇಕ ಕಡೆಗಳಲ್ಲಿ ಎಣ್ಣೆ ಅಂಗಡಿ ಹೆಚ್ಚಾಗಿ ಗೌರವಸ್ಥ ಕುಟುಂಬ ಬದುಕಲು ಆಗುತ್ತಿಲ್ಲ. ಜೂಜು ಮಟ್ಕಾ ದಂಧೆಯೂ ಹೆಚ್ಚಾಗಿದೆ. ತೋಟಗಾರಿಕೆ ಕಾಲೇಜು ಮಂಜೂರು ಮಾಡ್ತಾರೆ ಎನ್ನುವ ನಿರೀಕ್ಷೆ ಇತ್ತು. ಫ್ಲೈಓವರ್ಗೆ ದುಡ್ಡು ಕೊಡ್ತಾರೆ ಎಂದು ಭಾವಿಸಿದ್ವು. ಕುಮಾರಸ್ವಾಮಿ ಸಿಎಂ ಆದಾಗ ತಂದ ಯೋಜನೆಗಳಿಗೆ ಮುಂದುವರಿದ ಹಣ ಬಿಡುಗಡೆ ಮಾಡಬೇಕಿತ್ತು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 100 ಕೋಟಿ ಕೊಡಬೇಕಿತ್ತು, ಅದನ್ನ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಜಿಲ್ಲೆಗೆ ಬಜೆಟ್ನಲ್ಲಿ ಯಾವುದೇ ಯೋಜನೆ ನೀಡಿಲ್ಲ. ಹಾಸನ ಕರ್ನಾಟಕದ ಬಜೆಟ್ ಬುಕ್ನಲ್ಲಿಲ್ಲ, ದೆಹಲಿ ಬಜೆಟ್ ಬುಕ್ಕಿನಲ್ಲಿ ಇದೆ. ಕೇಂದ್ರದಿಂದ ಜಿಲ್ಲೆಗೆ ಯಾವ ಯೋಜನೆ ಬೇಕೋ ಅದನ್ನು ತರುವ ಶಕ್ತಿ ದೇವೇಗೌಡರಿಗೆ ಇದೆ. ನಗರದ ಅಲ್ಪಸಂಖ್ಯಾತರು ವಾಸಿಸುವ ಸ್ಥಳಗಳಲ್ಲಿ ರಸ್ತೆ ನಿರ್ಮಾಣ ಮಾಡಲು ಹಣವನ್ನಾದರೂ ನೀಡಬಹುದಿತ್ತು. ಅಲ್ಪಸಂಖ್ಯಾತರಿಗೆ 1,000 ವಸತಿ ನೀಡಬಹುದಿತ್ತು. ಕೆಲವರು ಟೀಕೆ ಮಾಡ್ತಾರೆ, ನಾನು ಅದೆಲ್ಲ ಮಾಡಲ್ಲ. ಹಾಸನ ಮಹಾನಗರ ಪಾಲಿಕೆ ಘೋಷಣೆ ಮಾಡಿದ್ರು, ಮುಂದಿನ ಚುನಾವಣೆ ವೇಳೆಗೆ ಮಹಾನಗರ ಪಾಲಿಕೆ ಆಗುತ್ತೆ. ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿಲ್ಲ. ಹಾಸನ ಜಿಲ್ಲೆಯ ಬೆಳವಣಿಗೆಯನ್ನ ಈ ಸರ್ಕಾರ ಸಹಿಸುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. 2025-26ನೇ ಸಾಲಿನ ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ರಾಜ್ಯದಲ್ಲೀಗ 5 ಭಾಗ್ಯಗಳನ್ನು ಕಂಟಿನ್ಯೂ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಅಡಿಷನಲ್ ಆಗಿ ಸರ್ ಹಾಸನ ಎಲ್ಲಿದೆ ಅಂತ ಈ ರಾಜ್ಯದ ಬಡ್ಜೆಟಲ್ಲಿ ಇಲ್ಲ, ಪರವಾಗಿಲ್ಲ. ಆದರೆ 5 ಭಾಗ್ಯನಾರು ಬನ್ನಿ ಅಣ್ಣ, 5 ಭಾಗ್ಯನಾರು ಮುಂದುವರಿಸಿ ಅದರ ಜೊತೆಗೆ ಹಾಸನ ಜಿಲ್ಲೆಗೆ ಅಡಿಷನಲ್ ಆಗಿ ಇನ್ನು 5-6 ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಒಂದು ಜೂಜಾಡೋದಕ್ಕೆ ಒಂದು ಭಾಗ್ಯ, ಎಣ್ಣೆ ಭಾಗ್ಯ, ಇನ್ನೊಂದು ಎಂಥದ್ದು ಮಟ್ಕಾ ಭಾಗ್ಯ, ಇನ್ನೊಂದು ಎಂಥದಪ್ಪ
ಎಂಥ ಭಾಗ್ಯ? ಗಾಂಜಾ ಭಾಗ್ಯ. ಆಮೇಲೆ ಇದು ಎಂಥದಪ್ಪ, ಇಸ್ಪೀಟು ಆಡೋದು ಅಂದ್ರೇನು? ಜೂಜು. ಅದಕ್ಕೂ ಜೂಜ್ ಭಾಗ್ಯ ನಮ್ಮ ಜಿಲ್ಲೆಗೆ ವಿಶೇಷವಾಗಿ. ಈ ವೇಳೆ ಸ್ಥಳೀಯ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಹಾಜರಿದ್ದರು. ಡಿಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡ. ಅವರ ತಂದೆಯ ಬಗ್ಗೆ ನಾನು ತಿಳಿದಿದ್ದೇನೆ. ಅಂತಹವರ ಮಗನಾಗಿ ಕೆಂಪೇಗೌಡ ಕಟ್ಟಿದ ನಾಡನ್ನ ಛಿದ್ರವಾಗಿ ಮಾಡ್ತಿದ್ದಾರೆ ಎಂದು ಆರ್ ಅಶೋಕ್ ಕಿಡಿಕಾರಿದರು. ವಿಧಾನಸಭೆ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಕುರಿತು ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಡಿಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡ. ಅವರ ತಂದೆಯು ಬಗ್ಗೆ ನಾನು ತಿಳಿದಿದ್ದೇನೆ. ಅಂತಹವರ ಮಗನಾಗಿ ಕೆಂಪೇಗೌಡ ಕಟ್ಟಿದ ನಾಡನ್ನ ಛಿದ್ರವಾಗಿ ಮಾಡ್ತಿದ್ದಾರೆ. ನಮಗೆ ಎಂತಹ ದುರ್ದೈವ ಬಂದು ಬಿಡ್ತು ಎಂದು ಆರ್ ಅಶೋಕ್ ಕಿಡಿಕಾರಿದ್ರು. ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು, 36 ಪೇಟೆಗಳನ್ನ ಮಾಡಿದ್ರು. ಅವರ ಉದ್ದೇಶ ಬೆಂಗಳೂರು ಒಟ್ಟಾಗಿ ಇರಬೇಕು ಎಂದು. ಆದರೆ ಅದಕ್ಕೆ ಇವತ್ತು ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ. ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ವಿ. ಕನ್ನಡಿಗರ ಸಂಖ್ಯೆ ಕಡಿಮೆ ಆದಾಗ ಎಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗುತ್ತೋ ಅಂತ ಹಳ್ಳಿಗಳನ್ನ ಸೇರಿಸಿದ್ವಿ. ಯಾವ್ಯಾವುದೋ ಕಾರಣಕ್ಕೂ ಊರು ಬಿಟ್ಟು ಹೊರಗಡೆ ಹೋಗ್ತಿದ್ದಾರೆ. ಆದ್ರೆ ಇವತ್ತು ಭಾಗ ಮಾಡೋಕೆ ಹೊರಟಿದ್ದಾರಲ್ಲ, ಈಸ್ಟ್ನಲ್ಲಿ ಕನ್ನಡ ಹೇಗೆ ಉಳಿಯುತ್ತೆ ಎಂದು ಪ್ರಶ್ನಿಸಿದ್ರು. ನಾವು ಒಂದೊಂದೇ ಕಳೆದುಕೊಳ್ಳಬೇಕಾಗುತ್ತದೆ. ಕನ್ನಡವನ್ನ ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಮುಂದೆ ಕನ್ನಡಿಗರು ಮೇಯರ್ ಆಗುವುದಿಲ್ಲ ಎಂದರು. ಈ ವೇಳೆ ಗೌತಮ್ ಎಂಬ ರಾಜಸ್ಥಾನದವರನ್ನ ನೀವು ಮೇಯರ್ ಮಾಡಿದ್ರಿ ಎಂದು ಜಮೀರ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅಶೋಕ್, ಗೌತಮ್ ತಂದೆ ಇಲ್ಲಿಯವರೇ, ಅವರೇನು ಬೇರೆಯವರಲ್ಲ ಎಂದರು. ಗ್ರೇಟರ್ ಬೆಂಗಳೂರಿನಿಂದ ಅಭಿವೃದ್ಧಿ ಆಗುವುದಿಲ್ಲ, ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತಿರಲ್ಲ. ನೀವು ಅದೇ ರೀತಿ ನಾವು ಅನ್ಯಾಯ ಆಗಿದೆ ಅಂತ ಹೇಳ್ಬೇಕಾ? ಯಾರು ಚುನಾಯಿತ ಪ್ರತಿನಿಧಿ ಇರುತ್ತಾನೋ ಅವನು ಸುಪ್ರೀಂ ಆಗಿರ್ಬೇಕು ಅಂತ ಇದೆ. ಆದ್ರೆ ಇವಾಗ ಡಿಕೆ ಶಿವಕುಮಾರ್ ಅವರೇ ಸುಪ್ರೀಂ. ಮುಖ್ಯಮಂತ್ರಿಗಳು 2 ತಿಂಗಳಿಗೊಮ್ಮೆ ಸಭೆಗಳನ್ನ ಮಾಡ್ತಾರಾ? ಅವರು ಇರೋದನ್ನೇ ಮಾಡ್ತಿಲ್ಲ ಎಂದ್ರು. ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ. ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು, ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡ್ರಪ್ಪ ಹೇಳಯ್ಯ, ನೀನು ಕರೆಕ್ಟಾಗಿ ಗೊತ್ತು. ಅವ್ರ ತಾತ ಚಿಕ್ಕ ಕೆಂಪೇಗೌಡ, ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ, ಇವ್ರ ತಂದೆ ಕೆಂಪೇಗೌಡರು. ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂತ ವಂಶಕ್ಕೆ ಸೇರಿದವರು. ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು, ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ, ಅಂದ್ರೆ ಊರಲ್ಲಿ ಒಂದು ಗತ್ತು. ಅಂತ ಅವರ ಮಗನಾಗಿ ಅಂತವರ ಮಗನಾಗಿ ಈ ಕೆಂಪೇಗೌಡ ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಎಂದು ಹಿಂದೂ ಯುವಕರಿಗೆ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಕರೆ ಕೊಟ್ಟಿದ್ದಾರೆ. ಮಂಗಳೂರಿನ ಕುತ್ತಾರು ಕುರುಗಜ್ಜನ ಸನ್ನಿಧಾನದಲ್ಲಿ ನಡೆದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮತಾಂತರ ಎಂದು ಬಡಿದಾಡಿದ್ದು ಸಾಕು, ಈಗ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡೋ ಬಗ್ಗೆ ಮಾತಾಡಿ, ಎಲ್ಲಿಯವರೆಗೆ ಲವ್ ಜಿಹಾದ್ ಮತಾಂತರ ಬಗ್ಗೆ ಮಾತನಾಡುವುದು ಎಂದು ತಿಳಿಸಿದ್ದಾರೆ. ಎಷ್ಟು ದಿನ ನಮ್ಮ ಹುಡುಗಿಯರನ್ನೇ ನೋಡ್ತೀಯಪ್ಪ ಅಂತ ನಮ್ಮ ಗಂಡು ಮಕ್ಕಳಿಗೆ ಕೇಳೋಣ, ಬೇರೆ ಧರ್ಮದ ಹುಡುಗಿಯರನ್ನು ನೋಡು ಅಂತ ಹೇಳಬೇಕು. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಲ್ಲ ಅನ್ನುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆ ಇದೆ ಎಂದು ಧೈರ್ಯ ತುಂಬಿ ಎಂದು ಹೇಳಿದ್ದಾರೆ. ನಾವು ಆಕ್ರಮಣಕಾರಿಯಾಗಿ ಆಡಬೇಕು, ರಕ್ಷಣಾತ್ಮಕವಾಗಿ ಆಡಿದ್ದು ಸಾಕು. ಟೆಸ್ಟ್ ಮ್ಯಾಚ್ಗಳು ನಿಂತೋಯ್ತು, ಈಗ 2020 ಮ್ಯಾಚ್ ಆಡೋ ಸಮಯ ಬಂದಾಗಿದೆ. ಇರುವ 20 ಓವರ್ನಲ್ಲಿ ಬಡಿಬೇಕು ಅಷ್ಟೇ ಎಂದಿದ್ದಾರೆ. ಗರ್ವಾಪ್ಸಿ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ರೀಲ್ಸ್ ಮಾಡಿ ಹಿಂದೂ ಧರ್ಮದಿಂದ ಹೋಗಿರುವವರನ್ನ ಮೊದಲು ವಾಪಸ್ ತರೋಣ ಎಂದು ಕರೆ ನೀಡಿದ್ದಾರೆ. ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆಗೂ ಕಲಿಸಿಕೊಡೋಣ. ನಾವು ಮತಾಂತರ ಆಗೋರ ಕತೆ ಬಿಡಿ, ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು? ಶರಣಿಗೆ ಫೋನ್ ಮಾಡಿ ಹೇಳ್ಬೇಡಿ, ನನಗ್ ಫೋನ್ ಮಾಡಬೇಡಿ, ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡರಿಗೆ ಫೋನ್ ಮಾಡಬೇಡಿ. ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ ಜನರನ್ನ ಅಂತಂದ್ರೆ, ನಮ್ ಮನೆ ಪಕ್ಕದವ್ರು ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದು, ಏನು ಮಾಡೋದ್ ಬೇಡ, ಕೊರಗಜ್ಜನ ಬಳಿ ಕರ್ಕೊಂಡ್ ಬಂದು, ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ, ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ, ನೀನ್ ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ. ಹೋಳಿ ಆಚರಣೆ ವೇಳೆ ಯುವಕರ ನಡುವೆ ಮಾರಾಮಾರಿ ನಡೆದಿದೆ. ಘಟನೆಯಲ್ಲಿ ಹಲ್ಲೆಗೊಳಗಾದ ಯುವಕ ಆಸ್ಪತ್ರೆಗೆ ದಾಖಲಾಗಿದ್ದು, ಆತನನ್ನು ನೋಡಲು ಆಸ್ಪತ್ರೆಗೆ ಬಂದ ಯುವಕನ ಮೇಲೂ ಹಲ್ಲೆ ಮಾಡಲಾಗಿದೆ. ನಗರದ ಜಿಲ್ಲಾಸ್ಪತ್ರೆ ಬಳಿ ಮಾರ್ಚ್ 8ರಂದು ಈ ಘಟನೆ ನಡೆದಿದೆ. ಯುವಕನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಿಎಂ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಹೋಳಿ ಸಂಭ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಯುವಕ ಪ್ರಜ್ವಲ್ ಎಂಬಾತನ ಮೇಲೆ ಗುಂಪೊಂದು ಹಲ್ಲೆ ಮಾಡಿದೆ. ಗಾಯಗೊಂಡ ಪ್ರಜ್ವಲ್ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ.
ಸುದ್ದಿ ತಿಳಿದು ಪ್ರಜ್ವಲ್ನನ್ನು ನೋಡಲು ಆಸ್ಪತ್ರೆಗೆ ಚನ್ನರಾಯಪಟ್ಟಣ ಮೂಲದ ಚಂದನ್ ಕುಮಾರ್ ಆಗಮಿಸಿದ್ದ. ಈ ವೇಳೆ ಅದೇ ಪುಂಡರ ಗುಂಪು ಆತನ ಮೇಲೂ ಎರಗಿ ಹಲ್ಲೆ ಮಾಡಿದೆ. ಚಂದನ್ ಕೆಳಗೆ ಬಿದ್ದರೂ ಬಿಡದೆ ಅರಬಿತ್ತಲೆಗೊಳಿಸಿ ಮನಬಂದಂತೆ ಕೈ ಮಾಡಿದ್ದಾರೆ. ಮಾತ್ರವಲ್ಲ, ಬಾಯಿಗೆ ಬಂದಂತೆ ನಿಂದಿಸಿ ಕಾಲಿನಿಂದ ಒತ್ತಿದ್ದಾರೆ. ಚಂದನ್ ಸಹ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾನೆ. ಈತನ ದೂರು ಆಧರಿಸಿ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಹೋಳಿ ಆಚರಣೆ ಸಲುವಾಗಿ ಹಲ್ಲೆಗೊಳಗಾಗಿರುವ ಯುವಕರು ಚನ್ನರಾಯಪಟ್ಟಣದಿಂದ ಆಗಮಿಸಿದ್ದರು ಎನ್ನಲಾಗಿದೆ. ಮಾರ್ಚ್ 8ರಂದು ಹೋಟೆಲ್ ಬಳಿ ಗಲಾಟೆ ನಡೆದಿದ್ದರೆ ಬಳಿಕ ಜಿಲ್ಲಾಸ್ಪತ್ರೆ ಬಳಿ ಪುಂಡರು ಹುಚ್ಚಾಟ ಪ್ರದರ್ಶನ ಮಾಡಿದ್ದಾರೆ. ಈ ಎಲ್ಲಾ ದೃಶ್ಯಾವಳಿ ಮೊಬೈಲ್ನಲ್ಲಿ ಸರಿಯಾಗಿ ಎಲ್ಲೆಡೆ ಹರಿದಾಡುತ್ತಿದೆ. ಚನ್ನರಾಯಪಟ್ಟಣ ಮೂಲದ ಲೋಹಿತ್ ಹಾಗೂ ಆತನ ಸ್ನೇಹಿತರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಯಾವ ಕಾರಣಕ್ಕೆ ಹೊಡೆದಾಟ ನಡೆದಿದೆ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿಯಬೇಕಿದೆ. ಆದರೆ ಪುಡಿ ರೌಡಿಗಳ ಆಟಾಟೋಪ ಸಾರ್ವಜನಿಕರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ವಿಧಾನಮಂಡಲದ ಅಧಿವೇಶನ ಮುಗಿದ ಬಳಿಕ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡುವುದಾಗಿ ಆಹಾರ ಸಚಿವ ಮುನಿಯಪ್ಪ ತಿಳಿಸಿದ್ರು. ಅಲ್ಲದೆ ವಿಪಕ್ಷಗಳು ನಮಗೆ ಸಹಕಾರ ಕೊಡುವಂತೆ ಮನವಿ ಮಾಡಿದ್ರು. ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಸಿಟಿ ರವಿ ಪ್ರಶ್ನೆ ಕೇಳಿದ್ರು. ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಿದರೂ ಜನರಿಗೆ ಇನ್ನೂ ಕಾರ್ಡ್ ಸಿಗುತ್ತಿಲ್ಲ. ಆದಷ್ಟು ಬೇಗ ಬಿಪಿಎಲ್ ಕಾರ್ಡ್ ಕೊಡಬೇಕು. ಬಿಪಿಎಲ್ ಕಾರ್ಡ್ ಸಿಗದಿರುವುದರಿಂದ ವೃದ್ಧರು ಕಷ್ಟಪಡುತ್ತಿದ್ದಾರೆ. ತುರ್ತು ವೈದ್ಯಕೀಯ ಚಿಕಿತ್ಸೆಗೂ ಕಾರ್ಡ್ ಇಲ್ಲದೆ ತೊಂದರೆ ಆಗುತ್ತಿದೆ. ರೇಷನ್ ಕಾರ್ಡ್ ಅರ್ಜಿ ಹಾಕುವಾಗಲೂ ಸರ್ವರ್ ಸಮಸ್ಯೆ ಇದೆ. ಇದನ್ನ ಸರಿ ಮಾಡಬೇಕು. ಎಪಿಎಲ್ ಕಾರ್ಡ್ ಕೊಡೋದು ಈಗ ನಿಲ್ಲಿಸಿದ್ದೇವೆ. 91,000 ಬಿಪಿಎಲ್ ಕಾರ್ಡ್ ಕೊಡೋದು ಬಾಕಿ ಇದೆ. ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳುತ್ತೇವೆ. ಹಿಂದಿನ ಬಿಜೆಪಿ ಸರ್ಕಾರ 3 ವರ್ಷಗಳಿಂದ ಹೊಸ ಕಾರ್ಡ್ ಕೊಟ್ಟಿರಲಿಲ್ಲ. ನಾನು ಬಂದ ಮೇಲೆ ಹೊಸ ಕಾರ್ಡ್ ಕೊಡುತ್ತಿದ್ದೇವೆ. 2 ತಿಂಗಳಲ್ಲಿ ಬಾಕಿ ಇರೋ ಬಿಪಿಎಲ್ ಕಾರ್ಡ್ ಅರ್ಜಿ ವಿಲೇವಾರಿ ಮಾಡುತ್ತೇವೆ. ಬಿಪಿಎಲ್ ಕಾರ್ಡ್ನಲ್ಲಿರುವ 20 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಎಪಿಎಲ್ಗೆ ಅರ್ಹತೆ ಪಡೆದಿದ್ದಾರೆ. ಇದರ ಪರಿಷ್ಕರಣೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಮಾಡಲು ನಿರ್ಧಾರ ಮಾಡಿದ್ದೇವೆ. ವಿಧಾನಮಂಡಲದ ಅಧಿವೇಶನ ಮುಗಿದ ಕೂಡಲೇ ಗ್ರಾಮ ಮಟ್ಟದಿಂದ ಬಿಪಿಎಲ್ ಕಾರ್ಡ್ ಪರಿಶೀಲನೆ ಶುರು ಮಾಡುತ್ತೇವೆ. ಡಿಸಿಗಳಿಗೆ ಜವಾಬ್ದಾರಿ ಕೊಡಲಾಗುತ್ತದೆ. ಗ್ರಾಮ ಮಟ್ಟದಲ್ಲಿ ಸಮಿತಿ ಮಾಡಿ ಪ್ರತಿ ಮನೆಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಸಿಟಿ ರವಿಯವರು ಮಾನ್ಯ ಸದಸ್ಯರು ಪ್ರೋಸೆಸ್ ಇದು ಸರ್ವರ್ ವಿಷಯ ಹೇಳಿದರೆ ಸರ್ವರ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಅದರದ್ದು ಈಗೇನು ಪ್ರಾಬ್ಲಮ್ ಇಲ್ಲ. ಒಟ್ಟಾರೆ ಕಾರ್ಡ್ಗಳು ನಾನು ಅಂತ್ಯೋದಯ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಮತ್ತು ಪ್ರಯಾರಿಟಿ ಕಾರ್ಡ್ ಅವೆಲ್ಲವನ್ನು ಸೇರಿ ನಾನು ಆ ಪಟ್ಟಿಯನ್ನು ಹೇಳಿದ್ದೇನೆ. ಈಗ ಪ್ರಯಾರಿಟಿ ಕಾರ್ಡ್ಗಳಿಗೆ ಸದ್ಯವಾಗಿ ಕೊಡ್ತಾ ಇದ್ದೇವೆ. ಎಪಿಎಲ್ ಕಾರ್ಡ್ಗೆ ಸದ್ಯಕ್ಕೆ ನಿಲ್ಲಿಸಿದ್ವಿ. ಯಾಕಂದರೆ ಅದು ಸುಮಾರು 25 ಲಕ್ಷ ಕಾರ್ಡ್ಗಳ ಪಟ್ಟಿಯಲ್ಲಿದೆ. ಅವರು 1 ಲಕ್ಷ ಜನ ಕೂಡ ತಗೊಳಕ್ಕೆ ಬರ್ತಾ ಇಲ್ಲ. ಸದ್ಯಕ್ಕೆ ಅದನ್ನು ನಿಲ್ಲಿಸಿದ್ವಿ. ಪೂರ್ತಿ ಪರಿಷ್ಕರಣೆ ಆದಮೇಲೆ ಇದು ಮಾಡೋಣ ಅಂತೇಳಿ. ಈಗ ಏನು 91,000 ಇದೆ, ಇದನ್ನು ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಇದರಲ್ಲಿ ಆದಷ್ಟು ಬೇಗ ಅಂದ್ರೆ ಅಲ್ಲ ಹೇಳ್ತೀನಿ 1.5 ವರ್ಷದಿಂದ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅಂದ್ರೆ ಯಾವಾಗ? ಟೈಮ್ ಬೌಂಡ್ ಏನು? ರವಿ ಅವರೇ ಆದಷ್ಟು ಬೇಗ ಅಂತ ಹೇಳಿದ್ರು 1.5 ವರ್ಷದಿಂದ ಪೆಂಡಿಂಗ್ ಇದೆ. 29/9/2023 ಪೆಂಡಿಂಗ್ ಇರುವ ಅರ್ಜಿಗಳು ಪೂರ್ತಿ ಹೇಳಿಲ್ಲ. 2023 ಸದಸ್ಯರೇ ಅಂದ್ರೆ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಬೌಂಡ್ ಏನು? ಸರಿ ಹೇಳಿ ಸಚಿವರು. ನೀವು ಇನ್ನೂ ಒಂದು ತಿಳ್ಕೋಬೇಕು. ಅದರ ಹಿಂದೆ ಇದ್ದಂಥ ಕಾರ್ಡ್ಗಳು ಎಲ್ಲ ಸೇರಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 3 ವರ್ಷ ಈ ಕಾರ್ಡನ್ನು ಪರಿಷ್ಕರಣೆ ಮಾಡಿರಲಿಲ್ಲ. ನಾವು ಬಂದ ತಕ್ಷಣ ಪರಿಷ್ಕರಣೆ ಮಾಡಿದ್ವಿ. ಈ 91,000ದಲ್ಲಿ ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದರೂ ಕಾರು ನಿಲ್ಲಿಸದೆ ಪರಾರಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ಮಾರ್ಚ್ 5ರಂದು ರಾತ್ರಿ 10:30ರ ಸುಮಾರಿಗೆ ನಗರದ ಉದಯಗಿರಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಬೈಕ್ ಸವಾರ ಶಂಕರ್ ಎಂಬುವರ ಸ್ಥಿತಿ ಗಂಭೀರವಾಗಿದೆ. ನಗರದ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಶಂಕರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾರು ಚಾಲಕ ಮದ್ಯಪಾನ ಮಾಡಿದೋ ಅಥವಾ ಹುಚ್ಚಾಟವೋ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಆತನ ಕಣ್ಣೆದುರೇ ಶಂಕರ್ ನೆಲಕ್ಕೆ ಬಿದ್ದು ಗಾಯಗೊಂಡಿದ್ದಾರೆ. ರಸ್ತೆಯಲ್ಲಿ ಬಿದ್ದು ನರಳಾಡುತ್ತಿದ್ದರೂ ಕನಿಷ್ಠ ಆಸ್ಪತ್ರೆಗೂ ದಾಖಲಿಸದೆ ಕಾರು ಚಾಲಕ ಅಮಾನುಷವಾಗಿ ನಡೆದುಕೊಂಡಿದ್ದಾನೆ. ಈತನ ಅಮಾನವೀಯ ಕೃತ್ಯ ಹಾಗೂ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗೂಗಲ್ ಮ್ಯಾಪ್ ಬಳಸಿ ಸೋಲಾರ್ ಪ್ಲಾಂಟ್ಗೆ ಬಳಸುತ್ತಿದ್ದ ಕಾಪರ್ ವೈರ್ ಕಳ್ಳತನ ಮಾಡುತ್ತಿದ್ದ 2 ಖತರ್ನಾಕ್ ಅಂತಾರಾಜ್ಯ ಖದೀಮರನ್ನ ಬಂಧಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೆಲಂಗಾಣ ಮೂಲದ ಫೊಬ್ಬ ನಾಗೇಶ್ ಮತ್ತು ಯರಕುಲಿ ರಮೇಶ್ ಬಂಧಿತ ಆರೋಪಿಗಳಾಗಿದ್ದು, ಚಿತ್ತಾಪುರ ತಾಲೂಕಿನ ನಾಲ್ವಾರ ಗ್ರಾಮದ ಹೊರವಲಯದಲ್ಲಿ ಸೋಲಾರ್ ಪ್ಲಾಂಟ್ನಲ್ಲಿ 7,000 ಮೀಟರ್ ಕಾಪರ್ ವೈರ್ ಕದ್ದು ಎಸ್ಕೇಪ್ ಆಗಿದ್ರು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ವಾಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಎಡೆಮರಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ. ಈ 2 ಖದೀಮರು ಗೂಗಲ್ ಮ್ಯಾಪ್ ಮೂಲಕ ಸೋಲಾರ್ ಪ್ಲಾಂಟ್ ಸರ್ಚ್ ಮಾಡಿ ಗೂಗಲ್ ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಬೆಲೆ ಬಾಳೋ ಕಾಪರ್ ವೈರ್ ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ರು.
ಈ ಹಿಂದೆ ಸೇಡಂ ಠಾಣಾ ವ್ಯಾಪ್ತಿಯಲ್ಲೂ ಇದೇ ಗ್ಯಾಂಗ್ ಕಳ್ಳತನ ಮಾಡಿರುವುದು ವಿಚಾರಣೆ ವೇಳೆ ಬಯಲಾಗಿದೆ. ಕೊನೆಗೂ ಇಬ್ಬರು ಖದೀಮರನ್ನ ಬಂಧಿಸುವಲ್ಲಿ ವಾಡಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು, ಬಂಧಿತರಿಂದ 6,06,000 ಮೌಲ್ಯದ ವಸ್ತು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸುಲು ತಿಳಿಸಿದ್ದಾರೆ. ಇವರು ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 2 ಕೇಸಸ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ. ಬಟ್ ಇನ್ನೂ ತನಿಖೆ ಮಾಡಬೇಕಾಗುತ್ತೆ, ಅವರೆಲ್ಲ ಡೀಟೇಲ್ಸ್ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು. ಬಟ್ ನನ್ನ ಪ್ರಕಾರ ಇದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. 2000 ಮೀಟರ್ಸ್ ತೆಲಂಗಾಣದಲ್ಲಿ ಮಾಡ್ತಿದ್ರು ಲಾರಿ ಚೆಕ್ ಪೋಸ್ಟ್ ಇಲ್ವಾ, ಚೆಕ್ ಪೋಸ್ಟ್ ಬಿಲ್ ನೋಡೋಣ, ಪ್ರತಿ ಮನೆ ಚೆಕ್ ಪೋಸ್ಟ್ ಎಲ್ಲ ಕಡೆ ಈಗ ಚೆಕ್ ಪೋಸ್ಟ್ ಇದ್ರು ವಿಲೇಜ್ ಅಲ್ಲಿ ಕನೆಕ್ಷನ್ ಇದೆ ಅಲ್ವಾ? ಪ್ರತಿ ಮನೆ ಅದೇ ಕಾರಣ ಸರ್. ಯಾಕಂದ್ರೆ ಪ್ರತಿ ಈ ತರ ಆಗ್ತಾ ಇದ್ರೆ ವಿಲೇಜ್ ಏನು ಹೋಗ್ಬೋದಲ್ಲ, ಈ ವಿಲೇಜ್ ಏನು ಹೋಗ್ಬೋದಲ್ಲ. ಈಗ ಇಂಟರ್ ಸ್ಟೇಟ್ ಬಾರ್ಡರ್ ಇರೋದ್ರಿಂದ ಎಷ್ಟು ಮಾರ್ಗವಿದೆ, ನಾವು ಹೈವೇಸ್ ಮಾತ್ರ ನಾವು ಕವರ್ ಮಾಡ್ತೀವಿ. ಬಟ್ ಇಂಟೀರಿಯರ್ ವಿಲೇಜಸ್ ಹೋಗಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಮಧ್ಯರಾತ್ರಿ ಸುಮಾರು 12ರ ಸಮಯ ಅಪರಿಚಿತ ಭಾರೀ ಗಾತ್ರದ ವಾಹನವೊಂದು ಹೈಟೆನ್ಷನ್ ಸಂಪರ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಂಬ ಕೆಳಗೆ ಬೀಳುತ್ತಿದ್ದಂತೆ ಪ್ರಾಣಾಪಾಯದಿಂದ ಪಾರಾದ ಚಾಲಕ ಅಲ್ಲಿಂದ ಪರಾರಿಯಾದ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿಯಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಹೊರವಲಯ ಲಿಂಗಾಪುರ ಗ್ರಾಮಕ್ಕೆ ಸೇರಿದ ಸ್ಮಶಾನದ ಮುಂಭಾಗದ ಹೆದ್ದಾರಿಯಲ್ಲಿ ಲಕ್ಕುಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರಬರಾಜಾಗುವ ಹೈಟೆನ್ಷನ್ 11 ಕೆವಿ ಸಂಪರ್ಕದ ವಿದ್ಯುತ್ ಕಂಬವೊಂದಕ್ಕೆ ಅತಿ ವೇಗದಲ್ಲಿ ವಾಹನ ಚಲಾಯಿಸುತ್ತಿದ್ದ ಅಪರಿಚಿತ ಭಾರೀ ಗಾತ್ರದ ವಾಹನವೊಂದು ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ತುಂಡರಿಸಿ ತಂತಿ ಕೆಳಗೆ ಬೀಳುತ್ತಿದ್ದಂತೆ ಪ್ರಾಣಾಪಾಯದಿಂದ ಪಾರಾದ ವಾಹನ ಚಾಲಕ ಪರಾರಿಯಾಗಿದ್ದಾರೆ. ಇದನ್ನು ಕಂಡ ಸ್ಥಳೀಯ ರವಿಕುಮಾರ್ ತಕ್ಷಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕರೆ ಮಾಡಿದ್ದು, ಇದಕ್ಕೆ ಸ್ಪಂದಿಸಿ ಕೆಲ ಕ್ಷಣದಲ್ಲಿಯೇ ಸ್ಥಳಕ್ಕಾಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆ ಅಡ್ಡಗಟ್ಟಿ ಸೆಸ್ಕ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಸ್ಥಳಕ್ಕಾಗಮಿಸಿದ ಸೆಸ್ಕ್ ಸಿಬ್ಬಂದಿಗಳು ಪೊಲೀಸರ ಸ್ಥಳೀಯರ ಸಹಕಾರದೊಂದಿಗೆ ದುರಸ್ತಿ ಕಾರ್ಯ ಮಾಡಿ ರಸ್ತೆಯಲ್ಲಿ ನಿರಂತರ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ರು. ಶಿಥಿಲವಾದ ಹಳೆ ವಾಣಿಜ್ಯ ಮಳಿಗೆ ಮೇಲ್ಚಾವಣಿ ಕುಸಿದ ಹಿನ್ನೆಲೆ ಇಬ್ಬರ ಸಾವು ಸಂಭವಿಸಿದ್ದರಿಂದ ಮೃತಪಟ್ಟ ಕುಟುಂಬಗಳಿಗೆ ಪುರಸಭೆ ವತಿಯಿಂದ ತಲಾ 50,000 ರೂಪಾಯಿ ಪರಿಹಾರ ನೀಡಲಾಯಿತು. ಈ ವೇಳೆ ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳಿದರಲ್ಲದೆ 50,000 ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಭಾನುವಾರ ವಾಣಿಜ್ಯ ಮಳಿಗೆ ಮೇಲ್ಚಾವಣಿ ಕುಸಿದ ಪರಿಣಾಮ ನಜೀರ್ ಹಾಗೂ ಅಮರ್ನಾಥ್ ಅವರು ಮೃತಪಟ್ಟಿದ್ದು ಅವರ ಸಾವು ನಿಜಕ್ಕೂ ಬೇಸರ ತಂದಿದೆ. ಈ ಹಿನ್ನೆಲೆ ಇಂದಿನಿಂದಲೇ ರಸ್ತೆ ಬದಿಯಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಹಾಗೂ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡುವುದಿಲ್ಲ ಹಾಗೂ ನಮ್ಮ ಪುರಸಭೆಯಿಂದ ಯಾವುದೇ ಪರವಾನಗಿ ನೀಡಿರುವುದಿಲ್ಲ. ಅಲ್ಲದೆ ಪಟ್ಟಣದ ಕೆಲವು ಭಾಗಗಳಲ್ಲಿ ಹಳೆ ಕಟ್ಟಡಗಳು ಎಷ್ಟಿದೆ, ಎಷ್ಟು ಶಿಥಿಲಗೊಂಡಿದೆ ಎಂಬುದನ್ನು ಸರ್ವೆ ನಡೆಸಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ರೀತಿ ಹಾಸನ ಜಿಲ್ಲಾ MP ಅವರಾದಂಥ ಶ್ರೇಯಸ್ ಪಟೇಲ್ರವರು ಬಂದಿದ್ದರು. ಅವರು ಸಹ ನಾವು ಪುರಸಭಾ ವತಿಯಿಂದ ಮಾಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿ ಹೇಳ್ತಾ ಇದ್ದೇವೆ. ಅದನ್ನು ನಾವು ಬಂದು ಈ ಸಂದರ್ಭದಲ್ಲಿ ಏನು ಬಿಲ್ಡಿಂಗ್ ಬಿದ್ದಿದೆ ಅದು ಖಾಸಗಿಯವ್ರದ್ದು, ಅವ್ರ ಮೇಲೆ FIR ಹಾಕಿ ಇವ್ರಿಗೆ ಏನು ತಲುಪಬೇಕು ಹಣನ ಅದನ್ನು ಹೋರಾಟ ಮಾಡಿ ನಾವು ಪುರಸಭೆಯಿಂದ ನಮ್ಮ ಸದಸ್ಯರುಗಳೆಲ್ಲ ಒಳಗೊಂಡವ್ರನ್ನ ಗಣನೆಗೆ ತಗೊಂಡು ನಾವು ಪುರಸಭೆ ನಾಳೆ ಮಾಡ್ತೀವಿ. ಸಭಾದವ್ರಿಗೆ ದುಡ್ಡು ಬರುತ್ತೆ ಏನಾರು ಆಯಿತು ಅಂತ ಹೇಳಿದ್ರೆ ಒಂದು 5 ಲಕ್ಷ ಅವಘಡ ಆಯಿತು. ಆ ಒಂದು ಅವಘಡದಲ್ಲಿ ಮೃತಪಟ್ಟಂಥ ನಜೀರ್ ಸಾಹೇಬ್ರವರು ತೀರಿ ಹೋಗಿರ್ತಾರೆ. ಅವರ ಮನೆಯ ಕುಟುಂಬ ನಿವಾರಣೆಗೆ ನಮ್ಮ ಕೈಲಾದಂಥ ಸಹಾಯ ಏನು ಅಂದರೆ ನಮ್ಮ ಪುರಸಭಾ ವತಿಯಿಂದ 50,000 ರೂಪಾಯಿಗಳನ್ನು ಅವರ ಮನೆಯವರ ಮಗಳಾದ ನಗ್ಮಾ ಬಾನು ಅವರಿಗೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಗದೀಶ್, ಅಶೋಕ್, ಜಮಾಲ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಜರಿದ್ದರು. ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘ ಅಕ್ಕಿಹಳ್ಳಿ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್ ಮಾತನಾಡಿ, ಕರ್ನಾಟಕ ರಾಜ್ಯದ ಮಠ ಪರಂಪರೆ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿದ ಹೆಗ್ಗಳಿಕೆಗೆ ಪರಮಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳಿಗೆ ಸಲ್ಲುತ್ತದೆ. 2020ರಲ್ಲಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈಗಾಗಲೇ ರಾಜ್ಯದ ನಾನಾ ಜಿಲ್ಲೆಯಲ್ಲಿ ಸಾವಿರಾರು ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡುತ್ತಾ ಮಹಿಳೆಯರ ಬಲವರ್ಧನೆಗೆ ಶ್ರಮಿಸುತ್ತಿದೆ.
ಕೌಶಲ್ಯ ತರಬೇತಿ, ಕಾರ್ಯಾಗಾರ, ಸಮಾವೇಶ, ಗೃಹ ಉತ್ಪನ್ನ ತಯಾರಿಕೆ, ಗುಡಿ ಕೈಗಾರಿಕೆ ಸೇರಿದಂತೆ 10 ವಿಚಾರಗಳ ಬಗ್ಗೆ ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಸಂಸ್ಥೆಯು ವರ್ಷವಿಡೀ ಬರುವ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಾ ಬಂದಿದೆ ಎಂದರು. ಈ ಶುಭ ಸಂಜೆಯಲ್ಲಿ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ಮೊದಲನೇದಾಗಿ ಗ್ರಾಮೀಣಾಭಿವೃದ್ಧಿ ಹುಟ್ಟುಹಾಕಿದಾಗಿಂದ ಸಂಘನ ಉದ್ಘಾಟನೆ ಮಾಡುವ ಮೂಲಕ ಅಕ್ಕಿಹಳ್ಳಿ ಗ್ರಾಮದಲ್ಲಿ ಇವತ್ತಿಗೆ 5 ವರ್ಷ ತುಂಬಿ 6ನೇ ವರ್ಷ ಕಾಲಿಡುವ ಅತ್ತ ದಾಪುಗಳನ್ನು ಹಾಕೋದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಹೊಂದಾಣಿಕೆ ಅತ್ಯಗತ್ಯ. ಜೊತೆಗೆ ಒಂದು ಖುಷಿ ಅಂತಂದರೆ ಮಹಿಳೆಯರಲ್ಲಿರೋ ಒಗ್ಗಟ್ಟನ್ನು ಎತ್ತಿಡಿಯೋದಕ್ಕೆ ಈ ಮಹಿಳಾ ದಿನಾಚರಣೆ ಆಚರಿಸೋ ಮೂಲಕ ನಿಮ್ಮ ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿ ತುಂಬ ಖುಷಿಯ ತರುವಂಥದ್ದು. ಯಾಕಂತಂದರೆ ಇವತ್ತಿನ ದಿನಗಳಲ್ಲಿ ನಾವು ಗ್ರಾಮೀಣಾಭಿವೃದ್ಧಿಯಲ್ಲಿ ಮೊದಲನೇದಾಗಿ ಮಹಿಳಾ ಸಂಘಗಳ ಉದ್ಘಾಟನೆ ಮೂಲಕ ಗ್ರಾಮೀಣಾಭಿವೃದ್ಧಿನ ಹುಟ್ಟಾಕಿದ್ವಿ. ತದನಂತರ ರೈತರಿಗೂ ಸಹ ಸಂಘಗಳನ್ನು ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಂಘಗಳನ್ನು ನಾವು ಇವತ್ತು ದಿನದಲ್ಲಿ ನಾವು ಉದ್ಘಾಟನೆಗಳನ್ನು ಮಾಡುವ ಮೂಲಕ ಅವರಿಗೆ ಆರ್ಥಿಕ ನೆರವನ್ನು ನೀಡುವ ಮೂಲಕ, ಜೊತೆಗೆ ಅವರಿಗೆ ಬೇಕಾದಂಥ ಗುಡಿ ಕೈಗಾರಿಕೆಗಳಿಗೆ ತರಬೇತಿಗಳನ್ನು ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹ ನಾವು ಮಾಡಿ ಮಹಿಳೆ ಪ್ರತಿಯೊಬ್ಬರು ಆರ್ಥಿಕವಾಗಿ ಸಬಲರಾಗಿರಬೇಕು. ಏನಾದರೂ ಮಾಡಿ ಮನೆಯಲ್ಲೇ ಕೂತು ಈ ಸಂದರ್ಭದಲ್ಲಿ ಅಕ್ಕಿಹಳ್ಳಿ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘದ ಜಯಮ್ಮ, ನೇತ್ರಾವತಿ, ರೇಣುಕಾ, ಮಂಜುಳಾ, ಭಾಗ್ಯ, ಪುಷ್ಪಾವತಿ, ಹೇಮಾವತಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. 12ನೇ ಶತಮಾನದಲ್ಲಿ ಬಸವಣ್ಣನವರ ಕ್ರಾಂತಿಯು ಶ್ರೇಣೀಕೃತ ಸಮಾಜದಲ್ಲಿನ ದೀನದಲಿತರನ್ನ ಮೇಲೆತ್ತುವುದರ ಜೊತೆಗೆ ಕಡೆಗಣಿಸಲ್ಪಟ್ಟ ಮಹಿಳೆಯರ ಉದ್ಧಾರಕ್ಕಾಗಿ ಅಕ್ಷರ ಲೋಕಕ್ಕೆ ಪರಿಚಯಿಸಿ ಅವರಿಗೆ ಆತ್ಮಗೌರವ ನೀಡಿ ಸಮಾನತೆಯನ್ನ ಸಾರಿದ ವಿಶ್ವ ಮಹಾನ್ ಪುರುಷ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದರು. ಬೇಲೂರು ಪಟ್ಟಣದ ಸಾಹಿತಿ ಇಂದಿರಮ್ಮನವರ ಕುಟೀರದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಮತ್ತು ಕದಳಿ ಮಹಿಳಾ ವೇದಿಕೆ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಹಿತಿ ಮತ್ತು ಗಮಕಿ ಇಂದಿರಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಅನುಭವ ಮಂಟಪದಲ್ಲಿ ಮಹಿಳೆಯರನ್ನ ವಚನಕಾರ್ತಿಯರನ್ನಾಗಿ ಮಾಡಿದ ಕೀರ್ತಿ ಬಸವಾದಿ ಶರಣರಿಗೆ ಸಲ್ಲುತ್ತದೆ. ಸಿದ್ದರಾಮರು ಕೂಡ ಹೆಣ್ಣಿಗೆ ದೈವತ್ವ ರೂಪವನ್ನ ನೀಡಿದ್ದಾರೆ. ಜಡರ ದಾಸಿಮಯ್ಯ ಹೆಣ್ಣು ಮತ್ತು ಗಂಡು ಭೇದವಿಲ್ಲದೆ ಪ್ರಾಕೃತಿಕವಾಗಿ ಗುಣಲಕ್ಷಣಗಳನ್ನು ಹೇಳುತ್ತಾರೆ ಎಂದು ತಂದೆ ಮರಣ ಹೊಂದಿದ ನಂತರದಲ್ಲಿ ತಾವು ಸ್ವಯಂ ಕೃಷಿಯನ್ನು ಮಾಡ್ತಾರೆ. ನೇಗಿಲನ್ನು ಇವತ್ತು ಕೂಡ ನೇಗಿಲ ಒತ್ತು ಬೆಳೆದು ಇವತ್ತು ಅವರು ಮನೆಯ ಮಕ್ಕಳನ್ನು ಸಾಕೊಂಡು ಅವರ ತಂಗಿಯರ ಮದುವೆ ಆದ್ಮೇಲೂ ಕೂಡ ತಾವು ಹಾಗೆ ಉಳಿತಾರೆ. ಆ ಸಂಸಾರದ ನೊಗವನ್ನು ಹೊತ್ಕೊಂಡು ಇವತ್ತು ಕೂಡ ಆ ನೊಗವನ್ನೇನು ಅವರು ಇಳಿಸಿಲ್ಲ. ಅದ್ರ ಜೊತೆಗೆ ಒಬ್ಬ ಮನುಷ್ಯ ಕೇವಲ ವೃತ್ತಿಯಲ್ಲಿ ಸೀಮಿತವಾಗದೆ ಪ್ರವೃತ್ತಿಯಲ್ಲಿ ಅವರು ಇಂಥದ್ರಲ್ಲಿ ಇಲ್ಲ ಅನ್ನಂಗಿಲ್ಲ. ಹರಿಕತೆಯಲ್ಲಿ ಇರ್ಬೋದು ಮತ್ತು ಗಮಕ, ಅವರು ಪ್ರಾಯಶಃ ವನಮಾಲ ಅವರ ಕೈಲಿ ಅವರು ಗಮಕವನ್ನು ಕಲಿತು, ವನಮಾಲ ಅವ್ರ ಕೈಲಿ ಭಾಳ ಜನ ಗಮಕವನ್ನು ಕಲ್ತಾರೆ. ಆ ಗಮಕವನ್ನು ಕಲಿತು ನಾಟಕ ನಿರ್ದೇಶನ, ನಾಟಕ ಅಭಿನಯ ಮಾಡಿ, ಭಜನೆ ಮಾಡಿಸಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದರೆ. ಸಾಹಿತ್ಯ ವಲಯದಲ್ಲಿ ಈಗಾಗಲೇ ಸಾಲುಮರದ ಸರದಾರಣಿ ಅನ್ನೋ ಒಂದು ತಿಮ್ಮಕ್ಕನ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಮತ್ತು ಅನೇಕ ನಾನೇ ಅವರ ಕೃತಿ ಕುರಿತು ಮೊನ್ನೆ ಮಾತಾಡಿದ್ದೆ. ಒಂದು ಬೇಲೂರಿನ ಚೆಲುವ ಅಂತ ಹೇಳಿ ಒಂದು ಕೃತಿ ನಮ್ಮೂರ ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿಎಂ ಲಿಂಗರಾಜ್ ಮಾತನಾಡಿ, ಪ್ರಸ್ತುತ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಚಾಪು ಮೂಡಿಸಿದರೂ ಕೂಡ ಆಕೆಯ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಮಾನಸಿಕ ಹಿಂಸೆ ನಿರಂತರವಾಗಿ ನಡೆಯುತ್ತಿದೆ. ಬಸವಾದಿ ಶರಣರು ಮಹಿಳಾ ಸ್ವಾತಂತ್ರ್ಯ ನೀಡಿದಂತೆ ಅಂಬೇಡ್ಕರ್ ಸಂವಿಧಾನ ಮಹಿಳೆಯರಿಗೆ ರಕ್ಷಣೆ ನೀಡಿದೆ ಎಂದು ತಿಳಿಸಿದರು. ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ನಾವು ದೊಡ್ಡದಾಗಿ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಬಹಳಷ್ಟು ಕಾರ್ಯಕ್ರಮ ಮಾಡಿದರೂ ಸಹ ಇದೊಂಥರ ವಿಶೇಷ ಕಾರ್ಯಕ್ರಮ ಇದು. ನಾವು ಯಾರು ಹಿರಿಯ ಸಾಹಿತಿಗಳಿರ್ತಾರೆ, ಕವಿಗಳಿರ್ತಾರೆ, ಸಮಾಜಕ್ಕೆ ಕೆಲಸ ಮಾಡೋರು ಏನಿರ್ತಾರೆ, ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡೋದಿದೆಯಲ್ಲ, ಅದು ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭ ತಿಳಿಸ್ತಾ, ಈಗ ಹಿಂದೆ ಶರಣ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದ್ಮೇಲೆ ಬೇಲೂರಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾಗಿದ್ದರು. ಅದಕ್ಕಿಂತ ಹಿಂದೆ ಕಾರ್ಯಕ್ರಮ ಏನಾಗಲಿಲ್ಲ ಅವಾಗ, ಭಾಳ ಹಿಂದೆ ನಿಂಗರಾಜ ಕಾರ್ಯಕ್ರಮ ಮಾಡಿದರು. ಅದಕ್ಕಿಂತ ಹಿಂದೆಯೂ ಕೆಲವು ಕಾರ್ಯಕ್ರಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿದ್ದಾವೆ ಬಿಟ್ಕೊಂಬಿಟ್ರೆ. ಇತ್ತೀಚಿನ ದಿನಗಳಲ್ಲಿ ನಿಂಗರಾಜ ಆದಮೇಲೆ ರಾಜೇಗೌಡರು, ಅವರಾದ್ಮೇಲೆ ಹಲಪ್ನವರು, ಆದಮೇಲೆ 3 ಜನ ಕಾರ್ಯಕ್ರಮ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಲಪ್ನವ್ರು ಆದಮೇಲೆ ಅಂತೂ ತಿಂಗಳಿಗೊಂದು ಕಾರ್ಯಕ್ರಮ, ಅದು ಯಾವ ಒಳ್ಳೆಯ ಸಾಹಿತ್ಯಾತ್ಮಕ ಕಾರ್ಯಕ್ರಮ, ಅದು ಶಾಲೆಗಳಲ್ಲಿ ಹೆಚ್ಚು ಮಾಡ್ತಾಯಿದ್ದಾರೆ ಅವರು. ಇವತ್ತಿನ ಪರಿಸ್ಥಿತಿ ಶಾಲೆಗೆ ಅತಿ ಮುಖ್ಯವಾದ ಕಾರ್ಯಕ್ರಮಗಳನ್ನು ಅವ್ರು ನೀಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಸಹ ಇದನ್ನ. ಕಾರ್ಯಕ್ರಮದಲ್ಲಿ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ, ಉಪಾಧ್ಯಕ್ಷೆ ಗೀತಾ ಶಿವರಾಜ್, ಹಳೆಬೀಡು ಘಟಕದ ಅಧ್ಯಕ್ಷೆ ವಿನುತಾ ಧನಂಜಯ್ ಸೇರಿದಂತೆ ಇತರರು ಹಾಜರಿದ್ದರು. ಪವಿತ್ರ ರಂಜಾನ್ ಮಾಸದ ಪ್ರಯುಕ್ತ ವಿಖಾಯ ವಿಜಿಲೆಂಟ್ ಎಸ್ಕೆಎಸ್ಎಸ್ಎಫ್ ಕಾರ್ಯಕರ್ತರು ಹೆದ್ದಾರಿಯಲ್ಲಿ ಸಂಚರಿಸುತ್ತಿರುವ ಉಪವಾಸಿಗಳು ಸುಗಮವಾಗಿ ಉಪವಾಸ ಮುಗಿಸಬಹುದೆಂಬ ಉದ್ದೇಶದಿಂದ ಇಫ್ತಿಯಾರ್ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಎಂದು ವಿಖಯಾದ ಕಾರ್ಯಕರ್ತ ಸಮದ್ ವೈಫಿ ಹೇಳಿದರು.
ಸಕಲೇಶಪುರ ಪಟ್ಟಣದ ಹೊರವರ್ತುಲ ರಸ್ತೆ ಕೆಂಪೇಗೌಡ ಪ್ರತಿಮೆ ಸಮೀಪ ಕಿಟ್ಟುಗಳನ್ನು ವಿತರಿಸಿ ಮಾತನಾಡಿದ ಅವರು, ಈ ಮಾನವೀಯ ಸೇವಾ ಕಾರ್ಯ ಕಳೆದ 10 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಕವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಉಪವಾಸ ಮುಗಿಸಲು ತೊಂದರೆ ಆಗಬಾರದೆಂಬ ಕಾರಣಕ್ಕೆ ಈ ಸೇವೆಯನ್ನು ಪ್ರಾರಂಭಿಸಿದ್ದೇವೆ. ನಮಗೆ ಸೇವಾ ಧರ್ಮವೇ ಮುಖ್ಯ. SKSSFನ ಮೂಲ ಧ್ಯೇಯವೂ ಅದೇ, ವಿಜ್ಞಾನ, ವಿನಯ ಮತ್ತು ಸೇವೆ. ಪ್ರತಿದಿನ ಸುಮಾರು 50ರಿಂದ 100 ಮಂದಿ ಪ್ರಯಾಣಿಕರಿಗೆ ಇಫ್ತಾರ್ ಕಿಟ್ ವಿತರಣೆ ಮಾಡಲಾಗುತ್ತಿದೆ. ಇದರಿಂದ ಅವರು ಉಪವಾಸ ಮುಕ್ತಾಯ ಸುಗಮಗೊಳ್ಳುವಂತೆ ಸಹಾಯ ಮಾಡುತ್ತಿರುವುದಕ್ಕೆ ನಾವು ಹರ್ಷಿತರಾಗಿದ್ದೇವೆ ಎಂದು ತಿಳಿಸಿದರು. ಬಾಂಧವರೇ, ಇದು SKSF ವಿಜಿಲೆಂಟ್ ವಿಕಾಯದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಹಲವು ಪ್ರದೇಶಗಳಲ್ಲಿ ಕೂಡ ಈ ಒಂದು ಇಫ್ತಾರ್ ಟೆಂಟ್ ನೀವು ನೋಡ್ತಾ ಇರ್ಬೋದು. ಯಾತ್ರಿಕರಿಗೆ ಅವರ ಯಾತ್ರೆಯಲ್ಲಿ ಉಪವಾಸದ ಸಮಯವಾದ ತಕ್ಷಣ ಇಫ್ತಾರನ್ನು ಅವರಿಗೆ ಮಾಡಲು ರಸ್ತೆಯಲ್ಲಿ ಯಾವುದೇ ಸೌಕರ್ಯವಿರುವುದಿಲ್ಲ. ಅವರಿಗೆ ಸದುಪಯೋಗಗೊಳ್ಳಲಿ ಎಂದು ನಾವು ಈ ಒಂದು ವಿಜಿಲೆಂಟ್ ವಿಕಾಯದ ಪ್ರಯುಕ್ತ ಈ ಒಂದು ಸತ್ಕರ್ಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಹಲವು ಕಡೆಗಳಲ್ಲಿ, ಕೊಡಗಿನಲ್ಲಿ ನೋಡಬಹುದು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಬಹುದು, ಹಲವು ಕಡೆಗಳಲ್ಲಿ ಕೂಡ ಈ ಒಂದು ಇಫ್ತಾರ್ನ ಟೆಂಟ್ ಎಲ್ಲ ರೀತಿಯಲ್ಲೂ ನಾವು ಸದುಪಯೋಗದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಧ್ಯೇಯ ವಾಕ್ಯವೂ ಕೂಡ ಅದೇ ಆಗಿದೆ. SKSF ಎಂದರೆ ವಿಜ್ಞಾನ, ವಿನಯ, ಸೇವೆ. ಅದರಲ್ಲಿ ಸೇವೆಯನ್ನು ಆರಿಸಿಕೊಂಡಾಗ ವಿಜಿಲೆಂಟ್ ವಿಕಾಯದ ಕಾರ್ಯಕರ್ತರು ನೀವು ನೋಡ್ತಾ ಇರ್ಬೋದು, ಯಾತ್ರಿಕರಿಗೆ ಬಂದ ತಕ್ಷಣ ಅವರಿಗೆ ಉಪವಾಸ ಬಿಡುವ ಎಲ್ಲ ಸೌಕರ್ಯವನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಈ ಮುಖ್ಯ ರಸ್ತೆಯಲ್ಲಿ, ಬೈಪಾಸ್ನಲ್ಲಿ, ಸಕಲೇಶಪುರದಲ್ಲಿ ನೀವು ಬಂದರೆ ಇಲ್ಲಿ ಟೋಲ್ಗೇಟ್. ಈ ಸಂದರ್ಭದಲ್ಲಿ ಗುಳಗಳಲೆ ಜಾಮಿಯಾ ಮಸೀದಿಯ ಅಧ್ಯಕ್ಷ ಕಾಸಿಂ ಗುಳಗಳಲೆ, ನಿಸಾರ್ ಸುಂಡೆಕೆರೆ, ಬದ್ರುದ್ದೀನ್ ದಾರಿಮಿ, ಸುಲೇಮಾನ್ ಅನಿಮಹಲ್, ಉಮರ್ ಉಸ್ತಾಫ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಕಲೇಶಪುರ ಪಟ್ಟಣದ ಚಂಪಕನಗರ ಬಡಾವಣೆಯ 13ನೇ ವಾರ್ಡಿನ ಮಹಿಳೆಯರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮವನ್ನು ಶಿಕ್ಷಕಿ ಜಸಿಂತಾ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರ ಪಾತ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಮಹತ್ವದಾಗಿದೆ. ತಾಯಿ, ಸಹೋದರಿ, ಪತ್ನಿ ಸೇರಿದಂತೆ ಹಲವಾರು ಪಾತ್ರಗಳಲ್ಲಿ ಮಹಿಳೆ ಕುಟುಂಬದ ಬೆಳಕಾಗಿ ದುಡಿಯುತ್ತಾರೆ. ಮನೆಯ ಅರ್ಧ ಜವಾಬ್ದಾರಿಯನ್ನು ನಿಭಾಯಿಸುವುದರ ಜೊತೆಗೆ ಶಿಕ್ಷಕಿ, ಇಂಜಿನಿಯರ್, ಪೈಲಟ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ನೈಪುಣ್ಯತೆಯನ್ನು ಸಾಬೀತುಪಡಿಸುತ್ತಿದ್ದಾರೆ. ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರಿ ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾರೆ. ಮಹಿಳೆಯರ ಈ ಸಾಧನೆಗೆ ಗೌರವ ಸೂಚಿಸುವುದಕ್ಕಾಗಿ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ನಾನು ಕೆಲವು ಸಲ ಯೋಚಿಸ್ತೇನೆ, ಅವರನ್ನು ನಾನು ಬಹಳ ಸಮಯದಿಂದ, ತುಂಬ ಚಿಕ್ಕವರು ನನಗೆ, ನಾನು ತುಂಬ ಸಮಯದಿಂದ ನೋಡ್ತಾ ಇದ್ದೇನೆ. ಅವತ್ತಿಂದಲೂ ನೋಡ್ತಾ ಇದ್ದೆ, ಅಷ್ಟೊಂದು ಮುಂದುವರಿಕೆ ಇರಲಿಲ್ಲ. ಆದರೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ತಳಮಟ್ಟದಿಂದ ಮೇಲ್ಮಟ್ಟ ತನಕ ಅವರು ನೋಡ್ತಾ ಇದ್ದಾರೆ. ಎಲ್ಲಿ ಹೋದ್ರವರು ಅವರ ಮಾತಿನ ಶೈಲಿಯಲ್ಲಿ ವಿನಯತೆಯಲ್ಲಿ ಕೂಡ ಅವರು ಗೆದ್ದು ಬರುತ್ತಾರೆ. ಮಾತನಾಡಿ ಯಾರಿಗೂ ನೋವು ಆಗದಂತೆ ಮಾತಾಡುತ್ತಾರೆ. ಎಲ್ಲಿ ಏನು ಕಾರ್ಯಕ್ರಮಗಳು ಒಳ್ಳೆಯದಾಗಿ, ಬೇಸರದಾಗಿರ್ಬೋದು ಅಥವಾ ಸಂತೋಷದಾಗಿರ್ಬೋದು, ಪೂರ್ಣಿಯಲ್ಲಿ ಇರ್ತಾರೆ. ನಾನು ಕೆಲವು ಸಲ ಫೋನ್ ಮಾಡಿದಾಗ, ಪೂರ್ಣಿ ಹೀಗೆ ಆಯ್ತು, ಪೂರ್ಣಿ ಹೀಗೆ ಅಂತ ಹೇಳಿದ್ರೆ, ಆಯ್ತು ಟೀಚರ್, ನಾನು ನೋಡ್ತೇನೆ, ಮಾಡ್ತೇನೆ ಟೀಚರ್ ಅಂತ ಹೇಳಿ ಎಲ್ಲದರಲ್ಲೂ ಪೂರ್ಣಿ. ನಾನಿರುವುದು ಹಸಿರಿಗೆ, ಆದರೂ ಕೂಡ ಇಂಥ ಕಡೆ ವಿಷಯಗಳಲ್ಲಿ ಹೇಳಿದ್ರೆ ಅವರು ಮಾಡ್ತಾರೆ. ಅದು ಸಂತೋಷ. ಅವರಿಗೆ ಅಭಿನಂದನೆ ಮತ್ತೊಮ್ಮೆ. ಇನ್ನೂ ಅವರ ಕೀರ್ತಿ ಬೆಳೆಯಲಿ. ಅವರು ಪುರಸಭೆ ಅಧ್ಯಕ್ಷರು ಆಗಲಿ. ಈ ಸಂದರ್ಭದಲ್ಲಿ 13ನೇ ವಾರ್ಡ್ನ ಪುರಸಭಾ ಸದಸ್ಯ ಅನ್ನಪೂರ್ಣ, ಪುರಸಭೆಯ ಮಾಜಿ ಅಧ್ಯಕ್ಷೆ ಕೌಶಲ ಲಕ್ಷ್ಮಣಗೌಡ, ಬಾಳುಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೌರಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಹೋಬಳಿಯ ಕೋಗಿಲಹಳ್ಳಿ ಗ್ರಾಮದಲ್ಲಿ ಬೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನೆರವೇರಿತು. ಸಂಸದ ಶ್ರೇಯಸ್ ಪಟೇಲ್ ಹಾಗೂ KR ನಗರ ಶಾಸಕ ತೇರನ್ನು ಎಳೆಯುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ದೇವಸ್ಥಾನದಲ್ಲಿ ಬೆಳಿಗ್ಗೆ ಬೀರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಈ ವರ್ಷವೂ ನೇರಳೆ, ಶೀಗವಾಳು ಗ್ರಾಮಸ್ಥರು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ಬೀರೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ದೊಡ್ಡಸ್ವಾಮೇಗೌಡರ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಆಯೋಜಿಸಿದ್ದು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ದೇವಾಲಯದ ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರಕ್ಕಾಗಿ ಆರ್ಥಿಕವಾಗಿ ಸಹಕರಿಸುವುದಾಗಿ ತಿಳಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಖಂಡಿತವಾಗಿಯೂ ನನಗಿಂತ ಹೆಚ್ಚಾಗಿ ದೇವಸ್ಥಾನ ಮೇಲೆ ಕಾಳಜಿ ಇಟ್ಟು ದೇವಸ್ಥಾನ ಮಾಡಲೇಬೇಕಂತ ಹೋರಾಟ ಮಾಡ್ತಿರೋದ್ರೆ ನಮ್ಮ ದೊಡ್ಡಸ್ವಾಮೇಗೌಡರು. ಅವರಿಗೆಲ್ಲ ನಾವು ಸಾಥ್ ಕೊಟ್ಟಿದ್ದೀವಿ. ನಮ್ಮ ಸಂಸದರಾಗಿ, ಶಾಸಕರಾಗಿ ನಮ್ಮ ರವಿಶಂಕರ್ ನಾವೆಲ್ಲ ಕೊಟ್ಟೋಗಿ ಘನ ಸರ್ಕಾರದ ಮುಖ್ಯಮಂತ್ರಿಗಳ ಬಳಿ ಹೋಗಿ ಅನುದಾನ ತಂದು ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತಾ, ಜೊತೆಗೆ ಆ ದೇವರ ಆಶೀರ್ವಾದ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ತುಂಬಾ ಕೇಳಿದ್ದೀನಿ, ಆ ದೇವರು ಶಕ್ತಿ ದೇವರು ಅಂತ ತುಂಬಾ ಕೇಳಿದ್ದೀನಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಮಳೆ ಬೆಳೆ ಆಗ್ಲಿ ಅಂತ ಕೇಳ್ಬೋದಾ. ನಿಮ್ಗೆಲ್ಲ ಗೊತ್ತಿರೋಂಗೆ ಮೊನ್ನೆ
ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡಿಸಿದ್ರು. ಅದೆಲ್ಲ ಕಣ್ತುಂಬಿಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಬಡವರು, ದೀನದಲಿತರು, ಹಿಂದುಳಿದವ್ರಿಗೆ ಏನಾದ್ರೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬ್ ಅಂತ ಹೇಳಿ ನೆಚ್ಚೆಯಿಂದ ಹೆಮ್ಮೆಯಿಂದ ಹೇಳಿಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇಲ್ಲಿ ನಮ್ಮ ಜಿಲ್ಲೆಯವ್ರು ಬಿಟ್ಟು ನಮ್ಮ ಕೇರನಗರ ಕ್ಷೇತ್ರದವರು ಇದ್ದಾರೆ. ಅವ್ರನ್ನ ನಾನು ಕೇಳ್ಕೊಂತೀನಿ, ಯಾವತ್ತೂ ನಮ್ಮ ರವಿಶಂಕರನ್ ಅವ್ರನ್ನ ಶಾಶ್ವತ ಶಾಸಕರಾಗಿ ಮಾಡಿ ಅಂತ ನಾನು ಮನವಿಯನ್ನ ಮಾಡ್ತೀನಿ. ಯಾಕಂದ್ರೆ ನಾನು ವೇದಿಕೆ ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ, ಉಪಾಧ್ಯಕ್ಷ ಚಿಕ್ಕೇಗೌಡ, ಕಾರ್ಯದರ್ಶಿ ಸಣ್ಣಸ್ವಾಮಿ ಎಸ್ಡಿ, ಖಜಾಂಚಿ ಎಚ್ಎಸ್ ಕುಮಾರ, ನಿರ್ದೇಶಕರಾದ ರಂಗೇಗೌಡ, ಪಿಡಿಒ ಮಹಾದೇವ್, ಪುಟ್ಟೇಗೌಡರು ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹಿರಿಕಳಲೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬಂಡಿಹೊಳೆ ರತ್ನಮ್ಮ ರಾಮಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷೆ ರಾಜಮ್ಮ ರಾಮಕೃಷ್ಣೇಗೌಡ ಅವರಿಂದ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಹಿರಿಕಳಲೆ ರತ್ನಮ್ಮ ರಾಮಕೃಷ್ಣ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ರತ್ನಮ್ಮ ರಾಮಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಲೋಕೇಶ್ ಘೋಷಿಸಿದರು. ಈ ವೇಳೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಪುರಸಭಾ ಸದಸ್ಯ ರವೀಂದ್ರ ಬಾಬು, ಯಾರಿಗೂ ಅಧಿಕಾರ ಶಾಶ್ವತವಲ್ಲ, ನಾವು ಮಾಡುವ ಕೆಲಸಗಳು ಶಾಶ್ವತವಾಗಿರುತ್ತವೆ. ಗ್ರಾಮ ಪಂಚಾಯಿತಿಗೆ ಇಂದು ನೇರವಾಗಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಕಷ್ಟು ಅನುದಾನ ಬರುತ್ತಿದೆ. ಗ್ರಾಮಗಳ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮಾದರಿ ಗ್ರಾಮ ಪಂಚಾಯಿತಿ ನಿರ್ಮಿಸುವಲ್ಲಿ ಅಧ್ಯಕ್ಷರ ಜೊತೆ ಪ್ರತಿಯೊಬ್ಬ ಸದಸ್ಯರು ಕೈಜೋಡಿಸಬೇಕೆಂದು ಕಿವಿಮಾತು ತಿಳಿಸಿದರು. ಕೂಡ ಒಟ್ಟಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ನಾನು ಎಲ್ಲ ಸದಸ್ಯರಿಗೂ ನಾನು ತುಂಬ ಅಭಿನಂದಿಸ್ತೀನಿ. ಅದರ ಜೊತೆಗೆ ಇವತ್ತು ಗ್ರಾಮ ಪಂಚಾಯಿತಿಲಿ ಹಿಂದೆ ಏನು ರಾಜಮ್ಮ ರಾಮಕೃಷ್ಣೇಗೌಡರ ಅವಧಿಯಲ್ಲಿ ಒಳ್ಳೆಯ ಕೆಲಸಗಳು ಆಗಿದ್ದು ಎಲ್ಲ ಗ್ರಾಮಗಳಲ್ಲೂ. ಅದರ ಜೊತೆಗೆ ಇನ್ನು ಮುಂದೆ ಈಗ ಆಗಿರುವಂಥ ರತ್ನಮ್ಮ ರಾಮಕೃಷ್ಣೇಗೌಡರು ಸದಾ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರೂ ಒಳ್ಳೆಯ ಕೆಲಸಗಳನ್ನ, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಬೀದಿ ದೀಪಗಳ ಸಮಸ್ಯೆ ಇರ್ಬೋದು, ಈಗ NREGಲಿ ಏನು ಕೆಲಸ ಇವತ್ತುವರೆಗೆ ಮಾಡಿದ್ದಾರೆ, ಕೆರೆ ಕಟ್ಟೆಗಳು, ದನ ಕರುಗೆ ನೀರಿನ ವ್ಯವಸ್ಥೆ, ಪ್ರತಿಯೊಂದೂ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು, ಯಾಕೆಂದರೆ ಇದರಲ್ಲಿ ಪಕ್ಷ ಅನ್ನೋದಿಲ್ಲ, ಕೆಲಸವನ್ನು ಮಾಡಲಿ ಅಂತ ಏನು ಎಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಿರಿಕಳಲೆ ಮಂಜುನಾಥ್, ಪುರಸಭೆ ಮಾಜಿ ಸದಸ್ಯ ವಿನೋದ್ ಕುಮಾರ್, ಕಸ್ಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಮುಖಂಡರಾದ ಚಿಕ್ಕೋನಹಳ್ಳಿ ಮಂಜುನಾಥ್, HM ರಾಮೇಗೌಡ, ಬಲರಾಮ್, ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಲಿಂಕ್ ಆರೋಪ, ಯಾರಾದರೂ ಇದ್ರೆ ತನಿಖೆಯಲ್ಲಿ ಗೊತ್ತಾಗುತ್ತೆ, ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಹಾಸನಕ್ಕೆ ಬಜೆಟ್ ಅಲ್ಲಿ ಭಾರಿ ಅನ್ಯಾಯ, ಜಿಲ್ಲೆಗೆ ಹೆಚ್ಚುವರಿಯಾಗಿ ಜೂಜು ಎಣ್ಣೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಮಾಜಿ ಸಚಿವ HD ರೇವಣ್ಣ ವ್ಯಂಗ್ಯ. DK ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರ ಬಗ್ಗೆ ನಾನು ತಿಳಿದಿದ್ದೇನೆ, ಅಂತಹವರ ಮಗನಾಗಿ ಕೆಂಪೇಗೌಡ ಕಟ್ಟಿದ ನಾಡನ್ನ ಛಿದ್ರ ಛಿದ್ರವಾಗಿ ಮಾಡುತ್ತಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಎಷ್ಟು ದಿನ ನಮ್ಮ ಹುಡುಗಿಯರನ್ನೇ ನೋಡ್ತೀಯಪ್ಪ, ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಮಂಗಳೂರಲ್ಲಿ ಕಿಚ್ಚು ಹಚ್ಚಿದ ಸೂಲಿಬೆಲೆ ಭಾಷಣ. ಹಾಸನ ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, 2 ಕಡೆ ಯುವಕರ ಮೇಲೆ ಹಲ್ಲೆ, ದುರ್ವರ್ತನೆ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.